ಅಂಡ್ ಅದ್ರ ಜೊತೆಗೆ ತೆಲುಗು ಇಂಡಸ್ಟ್ರಿಗೂ ಕೂಡ ನೀವು ಅಲ್ಲಿನೂ ಕೂಡ ಒಂದು ಟ್ರೈನ ಮಾಡಿ ಬಂದಿದ್ದೀರಾ. ಸೊ ಇಟ್ ಇಸ್ ಲೈಕ್ ನಿಮಗೆ ಇಲ್ಲಿ ಬ್ರೇಕ್ ಸಿಕ್ಲಿಲ್ಲ ಅಂತ ಹೇಳಿದ್ರು ಕೂಡ ಯಾವ್ದಾದ್ರು ಒಂದು ಇಂಡಸ್ಟ್ರಿನಲ್ಲಿ ರೆಕಗ್ನೇಷನ್ ಸಿಗುತ್ತೆ. ಅಟ್ ಲೀಸ್ಟ್ ಅಲ್ಲಾದ್ರೂ ನನ್ನ ಒಂದು ಪ್ರಯತ್ನಕ್ಕೆ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ಪ್ರಯತ್ನನ ಹೇಗೆ ಅಂತ? 100% ಇದೆ ಸರ್. ಐ ಥಿಂಕ್ ಬಿಕಾಸ್ ನನಗೆ ಐ ಫೀಲ್ ತೆಲುಗು ಸಿನಿಮಾ ಬಂದಿದ್ದು ನನಗೊಂದು ಡೆಫಿನೆಟ್ಲಿ ಖುಷಿ ಕೊಟ್ಟಂತ ಒಂದು ವಿಷಯ. ಬ್ಲಡ್ ರೋಸಸ್ ಅಂತ ಒಂದು ಸಿನಿಮಾ ಬಂದಿದ್ದು, ಹರೀಶ್ ಅಂತ ನಿರ್ಮಾಪಕರು, ನಿರ್ದೇಶಕರು, MGR ಅಂತ, ಆ್ಯಂಡ್ ನಮ್ಮ ತುಂಬ ಆತ್ಮೀಯರು ಮಣಿಕುಮಾರ್ ಸರ್ ಈಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಸೊ ಅವರೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು, ಅಪ್ಸರಾಣಿ ಅಂತ ಶೀಸ್ ದ ಹೀರೋಯಿನ್, ನಂಬಿಕೆ ಇಟ್ಟು ನನ್ನ ಮೇಲೆ ಇಲ್ಲ ತೆಲುಗು ಸಿನಿಮಾ ಮಾಡೋಣ. ಆ್ಯಂಡ್ ಥ್ರೂ ಔಟ್ ಸಿನಿಮಾ ಐ ಥಿಂಕ್ ಸಿನಿಮಾ ಮುಗಿಸಿದೀವಿ, ಒಂದು ಪ್ರೆಸ್ ಮೀಟ್ ಮಾಡಿದ್ವಿ, ಅಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕೈತೆ. ಅತಿ ಶೀಘ್ರದಲ್ಲೇ ಟೀಸರ್ ಲಾಂಚ್ ಮಾಡ್ತಿದ್ವಿ. ಆ್ಯಂಡ್ ಐ ಥಿಂಕ್ ಅದಕ್ಕೆಲ್ಲ ಐ ಥಿಂಕ್ ಒಂದು ತೆಲುಗು ಸಿನಿಮಾ ಆಮೇಲೆ ಬೇರೆ ಭಾಷೆ ಸಿನಿಮಾ ಅಂದಾಗ ಐ ಥಿಂಕ್ ಇಲ್ಲಿರೋ ನಟರು ಐ ಥಿಂಕ್ ದೇರ್ ಸೆಟ್ ಅ ಗ್ರೇಟ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಐ ಥಿಂಕ್ ಸ್ಟಾರ್ಟೆಡ್ ಸುದೀಪ್ ಸರ್ ಜೊತೆ ಆಗಿರ್ಬೋದು, ಧನಂಜಯ್ ಅವರು ಆಗಿರ್ಬೋದು, ಅಲ್ಟಿಮೇಟ್ ಆಗಿ ರೀಸೆಂಟ್ ಆಗಿ ಶಿವಣ್ಣ ಐ ಥಿಂಕ್ ಜೈಲರ್ ಸಿನಿಮಾಲಿ ವಿಗೆಟ್ ಒಂಥರ ಬರ್ತಿದ್ರಂಗೆ ವಿಸಿಲ್ ಹೊಡೆಯೋದು ಹೆಂಗಿರುತ್ತೆ ಅಂದ್ರೆ ನಮ್ಗೆ ಒಂಥರ ವಿ ಫೀಲ್ ಲೈಕ್ ಸಚ್ ಅ ಗುಡ್ ಫೀಲಿಂಗ್. ಸೊ ಐ ಥಿಂಕ್ ಅದೆಲ್ಲ ಅವರೆಲ್ಲ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ, ಲೈಕ್ ಬೇರೆ ಭಾಷೆಯಲ್ಲಿ ಮಾಡ್ಕೊಂಡು, ಬಟ್ ಎಲ್ಲೂ ಒಂಥರ ರೂಟ್ ನಮ್ ಕನ್ನಡ. ಸೊ ನನಗೂ ಅಷ್ಟೇ, ನಮ್ ರೂಟ್ ಇದು ಕನ್ನಡ ಮೊದಲನೇ ಆದ್ಯತೆ ಕನ್ನಡ. ಬಟ್ ಒಂದು ಎಕ್ಸ್ಪೋಜರ್ ಅಂತ ನಾವೇನ್ ಅಂತೀವಿ, ಐ ಥಿಂಕ್ ಐ ಆಮ್ ಡೆಫಿನೆಟ್ಲಿ ಎಂಜಾಯಿಂಗ್ ಟ್ರೈಂಗ್ ತೆಲುಗು ಸಿನಿಮಾ. ಇನ್ನೊಂದು ಸಿನಿಮಾ ಮಾತುಕತೆ ನಡೀತಾ ಇದೆ ತೆಲುಗಲ್ಲೇ. ಸೊ ಹೋಪ್ಫುಲಿ ಅದು ಒಂದು ಐ ಕ್ಯಾನ್ ಕ್ರ್ಯಾಕ್ ದಟ್. ಸೊ ಅಂದ್ರೆ ಕೆಲವೊಂದು ಮಾತುಗಳು ಕೇಳಿ ಬರುತ್ತೆ, ಹೀರೋಸ್ ಅಥವಾ ಹೀರೋಯಿನ್ಸ್ಗಳು ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಮತ್ತೆ ವಾಪಸ್ ನಮ್ಮ ಇಂಡಸ್ಟ್ರಿಗೆ ಬರೋದಿಲ್ಲ ಅನ್ನುವಂಥದ್ದು. ಬಿಕಾಸ್ ಇನ್ ಟರ್ಮ್ಸ್ ಆಫ್ ಪೇ ಇಂದಾಗ್ಲಿ ಅಥವಾ ಎಕ್ಸ್ಪೋಜರ್ ಕಾರಣದಿಂದಾಗ್ಲಿ ಜಾಸ್ತಿ ಕೆಲವರು ಇಲ್ಲಿಂದ ಹೋಗಿರುವಂತಹ ಹೀರೋಯಿನ್ಸ್ಗಳಾಗ್ಲಿ ಹೀರೋಗಳಾಗ್ಲಿ ಮತ್ತೆ ವಾಪಸ್ ಬರೋದಿಲ್ಲ ನಮ್ಮ ಇಂಡಸ್ಟ್ರಿ. ಇಲ್ಲ, ಐ ಥಿಂಕ್ ನನ್ನ ಕೇಸಲ್ಲಿ ಅದಾಗಲ್ಲ, 100% ಅದಾಗಲ್ಲ. ಯಾಕಂದ್ರೆ ನಾನು ಹೇಳಿದಂಗೆ ಐ ಥಿಂಕ್ ಇವತ್ತು ನಾನು ಇಲ್ಲಿ ಬಂದು ಇಂಟರ್ವ್ಯೂ ಕೂತ್ಕೊಬೇಕಂದ್ರೆ ಐ ಥಿಂಕ್ ಕನ್ನಡದ ಜನತೆ ನಮಗೇನ್ಕಿಂತ ನನ್ನ ಫ್ಯಾಮಿಲಿಗೆ, ನಮ್ಮ ತಂದೆಯವ್ರಿಗೆ ಕೊಟ್ಟಿದ್ ಒಂದು ಸ್ಥಾನ. ಸೊ ಅವ್ರಿಗೆ ಕೊಟ್ಟಿದ್ ಒಂದು ಸ್ಥಾನ, ಐ ಥಿಂಕ್ ಅದನ್ನ ನಾವು ಯಾವತ್ತೂ ನಾನು ಮರೆಯೋಕ್ಕೂ ಆಗಲ್ಲ, ನಾವು ಮರೆಯೋಕ್ಕಲ್ಲ, ನನ್ನ ಫ್ಯಾಮಿಲಿನೂ ಮರೆಯೋಕ್ಕಲ್ಲ, ನಾನು ಮರೆಯೋಕ್ಕಲ್ಲ. ಅದಾದ್ಮೇಲೆ ನನ್ಗೆ ನವಗ್ರಹ ಅಲ್ಲಿ ಕೊಟ್ಟಂತ ಒಂದು ಭೂಮು, ಕಣ್ಕಣ ಸಲಿಗೆ ಇವತ್ತಿನವರೆಗೂ ಜನ ಫಸ್ಟ್ ಬರದೇ ಅವ್ರ ಬಾಗೆ ಕಣ್ಕಣ ಸಲಿಗೆ ಧರ್ಮ. ಇವಾಗ ಇತ್ತೀಚೆಗೆ ಬಿಗ್ ಬಾಸ್ ಅದೊಂದು ಟ್ಯಾಗ್ ಆಡ್ ಆಗೈತೆ ಐ ಥಿಂಕ್. ಸೊ ಐ ಡೋಂಟ್ ಥಿಂಕ್ ನಾನು ಅಲ್ಲಿ ಹೋದ ತಕ್ಷಣ ಇಲ್ಲಿ ಮರ್ತು ಬಿಡ್ತೀನಿ, ಆಮೇಲೆ ಇಲ್ಲಿ ಮಾಡಲ್ಲ. ಯಾಕಂದ್ರೆ ದಿಸ್ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಆಲ್ಸೋ ಗಿವ್ ಮಿ ಅ ಲಾಟ್. ನಾನು ಅವಾಗಲೇ ಹೇಳ್ದಂಗೆ ಕೆಲವು ಸಿನಿಮಾಗಳು ಫ್ಲಾಪ್ ಆದ್ರೂ ನಿರ್ಮಾಪಕ ನಿರ್ದೇಶಕರು ಬಂದು ಇಲ್ಲ ಧರ್ಮ ನೀವು ಮಾಡಿ, ಎಲ್ಲೊಂದ್ ಕಡೆ ಒಂದು ಬ್ರೇಕ್ ಬೇಕು ನಿಮ್ಗೆ, ಒಂದು ಸಿನಿಮಾ ಮಾಡಿ ಅಂತ ಬಂದು ನನಗೆ ಒಂದು ಅಡ್ವಾನ್ಸ್ ಕೊಟ್ಟು ಒಂದು ಸಿನಿಮಾ ಮಾಡ್ಸಿದ್ರೆ, ರೆನ್ಯುಮೇಷನ್ ಕೊಟ್ಟು ಒಳ್ಳೊಳ್ಳೆ ರೆನ್ಯುಮೇಷನ್ ಕೊಟ್ಟು ಸಿನಿಮಾ ಮಾಡ್ಸಿದ್ರೆ. ಸೊ ಐ ಡೋಂಟ್ ಥಿಂಕ್ ಅಲ್ಲಿ ಪೇಮೆಂಟ್ ಚೆನ್ನಾಗಿದ್ಬಿಡಿದ ತಕ್ಷಣ ಅಲ್ಲಿ ಹೋಗ್ಬಿಡ್ತೀನಿ, ಇಲ್ಲಿ ಮಾಡ್ತು ಬಿಡ್ತೀನಿ ಅಂತಲ್ಲ. ಖಂಡಿತ ಐಮ್ ಜಸ್ಟ್ ಹೋಪಿಂಗ್ ಅಲ್ಲೂ ಒಂದು ಬ್ರೇಕ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಇಟ್ ಹೆಲ್ಪ್, ಇಲ್ಲೂ ಹೆಲ್ಪ್ ಆಗುತ್ತೆ. ತೆಲುಗಿನಲ್ಲಿ ಒಂದು ಮಾರ್ಕೆಟ್ ಓಪನ್ ಆದ್ರೆ, ತೆಲುಗು ಸಿನಿಮಾಲಿ ಒಂದು ಯಾಕಂದ್ರೆ ಐಮ್ ಸ್ಟಿಲ್ ಅ ಫ್ರೆಶ್ ಫೇಸ್ ಅಲ್ಲಿ. ಸೊ ಇಲ್ಲಿ ಒಂದು 15 ವರ್ಷ ಸ್ವಲ್ಪ ಎಕ್ಸ್ಪ್ಲೋರ್ ಆಗೈತಿ, ಸ್ವಲ್ಪ ಮಾಡಿದ್ದಾರೆ ಲುಕ್ ಇವಾಗ ಬೇರೆ ಬೇರೆ ಕ್ಯಾರೆಕ್ಟರ್ಸ್. ಬಟ್ ಅಲ್ಲಿ ಐ ಥಿಂಕ್ ಐಮ್ ಅ ಫ್ರೆಶ್ ನ್ಯೂ ಫೇಸ್ ಅಲ್ಲಿ. ಸೊ ಅಲ್ಲಿ ಅವ್ರಿಗೆ ಇನ್ನೊಂದ್ ತರ ಆಪರ್ಚುನಿಟಿ ಇನ್ನೂ ಜಾಸ್ತಿ ಇರುತ್ತೆ ನನ್ನ ಪೋರ್ಟ್ರೇ ಮಾಡೋಕ್ಕೆ. ಸೊ ಇಲ್ಲೊಂದ್ ಕಡೆ ಅಲ್ಲೂ ಒಂದು ಬ್ರೇಕ್ ಸಿಕ್ಕಿದ್ರೆ ಐ ಥಿಂಕ್ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಕನ್ನಡ ಸಿನಿಮಾ ಪ್ರೊಡ್ಯೂಸರ್ಸ್ಗೂ. ನಾನು ಬಂದು ಇಲ್ಲಿ ಮಾಡಿದಾಗ್ಲೂ ಅಲ್ಲೊಂದು ಹಿಟ್ ಅಂತ ಎಲ್ಲಿ ಕೊಟ್ಟರು ಅದೊಂದು ಇದು. ಸೊ ಅಲ್ಲೂ ಒಂದು ಹಿಟ್ ಏನಾದ್ರು ಆದ್ರೂ ಡೆಫಿನೆಟ್ಲಿ ಇಲ್ಲಿಗೂ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ನಮಗೆ ಒಂದು ನೆಕ್ಸ್ಟ್ ಲೆವೆಲ್ ಜಂಪ್ ಆಗುತ್ತೆ. ಸೊ ಐ ಥಿಂಕ್ ಇಟ್ ಕ್ಯಾನ್ ಹ್ಯಾಪನ್ ಎನಿವೇರ್, ಇಲ್ಲೂ ಆಗ್ಬೋದು. ಲೈನ್ ಅಪ್ ಚೆನ್ನಾಗಿದೆ, ದೇವರದಿಂದ ಸಿನಿಮಾಗಳಿದಾವೆ ರಿಲೀಸ್ಗೆ. ಎಲ್ಲೊಂದ್ ಕಡೆ ಯಾವ್ದೋ ಒಂದು ಸಿನಿಮಾ ಕಟ್ಸ್ಕೊಂತ ಒಂದು ಒಳ್ಳೆ ಹಿಟ್ ಆಯ್ತು ಅಂದ್ರೆ ಐ ಥಿಂಕ್ ಅಲ್ಲಿಗೂ ಒಂದು ಅಡ್ವಾಂಟೇಜ್ ಆಗುತ್ತೆ. ಕನ್ನಡದಲ್ಲಿ ಸೂಪರ್ ಹಿಟ್ ಆಯ್ತು ಸಿನಿಮಾ. ಸೊ ತೆಲುಗುಲಿ ಬ್ಲಡ್ ರೋಸಸ್ ಓಪನಿಂಗ್ ತುಂಬಾ ಚೆನ್ನಾಗಿ ತಗೊಂಬೋದು. ಜಸ್ಟ್ ಹೋಪಿಂಗ್ ಫಾರ್ ದ ಬೆಸ್ಟ್.